ಇನ್ ಟೈಮ್ನಲ್ಲಿ ಪಠ್ಯಗಳು ಮುಗಿಸೋದಕ್ಕಾಗೋದಿಲ್ಲ. ಎಕ್ಸಾಮ್ ಹತ್ರ ಬಂದ್ಬಿಡುತ್ತೆ. ಲಾಸ್ಟಲ್ಲಿ ವಿದ್ಯಾರ್ಥಿಗಳ ಮೇಲೆ ಹೊರೆ ಆಗ್ಬಿಡುತ್ತೆ. ಆಮೇಲೆ ಏನು ಮಾಡ್ತೀರಿ ನೀವು? ಹೀಗನ್ನುವಂಥ ಮಾತುಗಳನ್ನ ಪೋಷಕರು ಹೇಳ್ತಾ ಇರೋದು. ಮತಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡೋ ಮುಂಚೆ ಎಚ್ಚರದಿಂದಿರಿ. ಸ್ವಲ್ಪ ಹೊಸ ಕಠಿಣ ನಿಯಮಗಳನ್ನು ಪಾಲಿಸಲೇಬೇಕು ಹೀಗಂತ ತಾಕೀತು ಮಾಡ್ತಾ ಇದ್ದಾರೆ. ಮ್ಯಾಂಡೇಟರಿ ಆಯಿತು, ಹೌಸ್ ಟು ಹೌಸ್ ವೆರಿಫಿಕೇಶನ್ ಅಂತೂ ಫಿಕ್ಸು. ಪರಿಷ್ಕರಣೆಯಲ್ಲಿ ಅಕ್ರಮ ತಡೆಗೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಡ್ತಾ ಇದೆ. ಇನ್ಮೇಲೆ ಪ್ರತಿಯೊಬ್ಬ BLO ಅಧಿಕಾರಿನೂ ಮನೆ ಮನೆಗೆ ಹೋಗಿ ಭೇಟಿ ಕೊಡಲೇಬೇಕು. ಜುಲೈ 8ನೇ ತಾರೀಕಿನ ಸುದೀರ್ಘ ಸಭೆಯ ಬಳಿಕ ಈಗ ಬಿಗ್ ಡಿಸಿಷನ್ ಹೊರಗೆ ಬೀಳ್ತಾ ಇದೆ. ಅಂದ್ರೆ ಇವತ್ತಿನ ಸುದೀರ್ಘ ಸಭೆಯ ಬಳಿಕ ಬಿಗ್ ಡಿಸಿಷನ್ ಹೊರಗೆ ಬೀಳ್ತಾ ಇದೆ. ಧಾರ್ಮಿಕ ಸ್ಥಳಗಳಲ್ಲಿ SIR ಪರಿಷ್ಕರಣೆಗೆ ಬ್ರೇಕ್ ಬಿದ್ದಿದೆ. ಯಾವುದೇ ಮಸೀದಿ ಆಗಲಿ, ಯಾವುದೇ ದೇಗುಲ ಆಗಲಿ, ಯಾವುದೇ ಕಲ್ಯಾಣ ಮಂಟಪ ಆಗಲಿ, ಯಾವುದೇ ಗ್ರೌಂಡ್ ಆಗಲಿ, ಯಾವುದೇ ಸ್ಕೂಲ್ ಆಗಲಿ, ನೋ, ಎಲ್ಲೂ ಪ್ರಕ್ರಿಯೆಯನ್ನ ಮಾಡಂಗಿಲ್ಲ. ಎಲ್ಲವನ್ನೂ ಕೂಡ ಬಂದ್ ಮಾಡಬೇಕು. ಮನೆ ಮನೆಗೆ BLO ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಚುನಾವಣಾ ಆಯೋಗದ ಸೂಚನೆಗೆ ಬೆನ್ನಲ್ಲೇ GBA ಅಲರ್ಟ್ ಕೂಡ ಆಗಿದೆ. BLOಗಳಿಗೆ ಹೊಸ ಮಾರ್ಗಸೂಚಿಗಳು ಇವತ್ತಿನಿಂದಲೇ ಕಡ್ಡಾಯ ಅಂತ ಹೊರಡಿಸಲಾಗಿದೆ. ಕಚೇರಿಯ ಆದೇಶ TV ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ವಿತ್ ಸೈನ್. ಮನೆ ಮನೆಗೆ ಹೋಗಿ BLOಗಳು ಕಲೆಕ್ಟ್ ಮಾಡ್ಕೊಂಡು ಬರಬೇಕು, ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ಬರಬೇಕು. ಇಲ್ಲ ಎಂದಾದರೆ ಕಟ್ಟುನಿಟ್ಟಿನ ಕ್ರಮ. ಕಟ್ಟುನಿಟ್ಟಿನ ಅಂತಂದ್ರೆ ಆಲ್ಮೋಸ್ಟ್ ಸಸ್ಪೆಂಡ್ ಮಾಡಿದ್ರೂ ಮಾಡಬಹುದು. ಫಾರ್ಮ್ ಕೊಡೋದು ಬರೋದು ಓಕೆ ಫೈನ್, ಫಿಲಪ್ ಮಾಡಿಸ್ಕೊಂಡು ಎಲ್ಲ ಪರಿಶೀಲನೆ ಮಾಡಿ ವಾಪಸ್ ಇಸ್ಕೊಂಬರೋದು ಅದು BLOಗಳ ಜವಾಬ್ದಾರಿ. ಮನೆ ಮನೆಗೆ ಭೇಟಿಯನ್ನು ಕೊಡೋದು ಮಸ್ಟ್ ಆ್ಯಂಡ್ ಶುಡ್. ಇವತ್ತು ನಡೆದಂತಹ ಬಹುದೊಡ್ಡ ಮೀಟಿಂಗ್ನಲ್ಲಿ ಇದರ ಬಗ್ಗೆ ಚರ್ಚೆ ಆದ ನಂತರ ಈಗ GBA ಅಲರ್ಟ್ ಆಗಿದೆ. ಚುನಾವಣಾ ಆಯೋಗ ಈ ಕಟ್ಟುನಿಟ್ಟಿನ ಆದೇಶ ಹೊರಡಿಸ್ತಿದ್ದಂಗೆ GBO ಕೂಡ ಅದೇ ಆದೇಶವನ್ನ, ಮಾರ್ಗಸೂಚಿಯನ್ನ ಕಡ್ಡಾಯಗೊಳಿಸಿದೆ. SIR ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಿಗೆ GBA ಕಠಿಣ ಗೈಡ್ಲೈನ್ಸ್ ಕೊಟ್ಟಿದೆ. ಅರ್ಜಿ ಪಡೆಯಲು ಮತದಾರರು ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ವಿಡಿಯೋ ಫೋಟೋ ಸಹಿತ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಏಕಾಏಕಿ ವೋಟ್ ಡಿಲೀಟ್ ಮಾಡಂಗಿಲ್ಲ. ಡಿಲೀಟ್ ಮಾಡಕ್ಕೂ ಸಾಕ್ಷಿ ಬೇಕು. ಸ್ಥಳದಲ್ಲೇ ಫೋಟೋ ಕ್ಲಿಕ್ಸೋದು BLOಗಳಿಗೆ ಕಡ್ಡಾಯ. ಬಾಡಿಗೆದಾರರು ಬೇರೆ ಕಡೆ ಶಿಫ್ಟ್ ಆಗಿದ್ದರೆ ಮಾಹಿತಿ ಪಡ್ಕೋಬೇಕು ಎಲ್ಲೆಲ್ಲಿದ್ದಾರೆ ಅಂತ. ಬಾಡಿಗೆದಾರರು ಎಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕೋ ಜವಾಬ್ದಾರಿ ಈಗ BLOಗೆ ಬಿತ್ತು. ಮೊದಲನೇದಾಗಿ SIR ಪ್ರಕ್ರಿಯೆ ಆದ ತಕ್ಷಣ ಇದು ಯಾವುದೋ ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋ ರೀತಿಯಾಗಿ ಅಥವಾ ಏನೋ ಒಂದು ಬೇರೆ ಏನೋ ಒಂದು ID ಕಾರ್ಡು, ರೇಷನ್ ಕಾರ್ಡು ಮಾಡ್ಕೊಡೋ ರೀತಿಯಾಗಿ ಎಲ್ಲರೂ ಗುಂಪಿಗೆ ಸೇರಿಸ್ಬಿಟ್ಟು ಆ SIR ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿಸ್ಬಿಟ್ಟು ಈಸ್ಕೊಂಡು ಬರ್ತಾ ಇದ್ದು. ಎಲ್ಲ ಕೆಲಸ ಸಲೀಸಾಗೋಯ್ತು. ಒಂದು ಏರಿಯಾದಲ್ಲಿ, ಒಂದು ಜಾಗದಲ್ಲಿ ಎಲ್ಲ ಮುಗಿದೋಯ್ತು ಅಂತ BLOಗಳು ಅನ್ಕೊಳ್ತಾ ಇತ್ತು. ಯಾವಾಗ ಈ ರೂಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದೊಡ್ಡ ಸುದ್ದಿ ಆಯಿತು, ಚುನಾವಣಾ ಆಯೋಗ ಮೀಟಿಂಗ್ ಮಾಡಿ ಈಗ ಸ್ಟ್ರಿಕ್ಟ್ ರೂಲ್ಸ್ ಹೊರಡಿಸಿದೆ. ಅದರ ಪ್ರಕಾರವಾಗಿ GBA ಕೂಡ ಗೈಡ್ಲೈನ್ಸ್ ರಿಲೀಸ್ ಮಾಡಿದೆ. ಇದ್ರ ಬಗ್ಗೆ ಅನ್ಬು ಕುಮಾರ್ ಅವರು ಮಾತಾಡಿದ್ದಾರೆ, ಬನ್ನಿ ತೋರಿಸ್ತೀನಿ. ಆಯೋಗದ ಆದೇಶ ಪ್ರಕಾರ SIR ಪ್ರಕ್ರಿಯೆ ನಡೀತಾ ಇದೆ. ಜೂನ್ 30, 2026ರಿಂದ ಜುಲೈ 29, 2026ವರೆಗೂ ಈ ಪ್ರಕ್ರಿಯೆ ಮುಂದುವರಿತಾ ಇರ್ತದೆ. ಈಗ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ. ಈಗಾಗಲೇ ನಾವು ಬ್ರೇಕ್ ಮಾಡಿದ್ದೇವೆ. ರಾಜ್ಯದಲ್ಲಿರುವ 5,32,32,312 ಜನ ಮತದಾರರಿಗೆ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಪ್ರತಿಯೊಂದು ಮನೆಗೆ ತಲುಪಿಸುವ ಕ್ರಮ ಈಗ ಕೈ ಕೊಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಆಸ್ ಆಫ್ ಟುಡೇ 2 PM ವರೆಗೂ ನಮ್ದು 80.85%, ಅರೌಂಡ್ 81% ಎನ್ಯುಮರೇಷನ್ ಫಾರ್ಮ್ ವಿತರಣೆ ಆಗಿದೆ. 4,68,16,723 ಫಾರ್ಮ್ಸ್ ಅನ್ನ ನಾವು ಪ್ರತಿಯೊಂದು ಮತದಾರರ ಮನೆಗೆ ಕಳಿಸಿದ್ದೇವೆ. ಅದನ್ನ BLOಗಳು ಆಪ್ ಮುಖಾಂತರ ಅಪ್ಡೇಟ್ ಮಾಡಿದ್ದೇವೆ. ಈ ಮಾಹಿತಿಯನ್ನ ನಾವು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟೀಸ್ ಕರ್ನಾಟಕದಲ್ಲಿ ಪ್ರತಿ 2 ತಾಸಿಗೆ ಒಮ್ಮೆ ಅವರು ಕಳಿಸ್ತಾ ಈ ಮಾಹಿತಿ. ಅದರ ಸಂಬಂಧವಾಗಿ ಈಗ ಚಿತ್ರದುರ್ಗ 98.95% ಮಾಡಿದ್ದಾರೆ, ದಾವಣಗೆರೆ 98.74%, ಉತ್ತರ ಕನ್ನಡ 98.66%, ಮಂಡ್ಯ 97.65%, ವಿಜಯನಗರ 97.57%, ಗದಗ 97.17%, ಕೊಪ್ಪಳ 96.59%, ಹಾಸನ್ 95.21%. ಈ ರೀತಿ ಹಲವಾರು ಜಿಲ್ಲೆಗಳು ಡಿಸ್ಟ್ರಿಬ್ಯೂಷನ್ ಅನ್ನ ಒಂದು ಉತ್ತಮ ರೀತಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕರ್ನಾಟಕ ರಾಜ್ಯದಲ್ಲಿರುವ 224 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಪೈಕಿ 112 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಬೌವ್ 90% ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ಮತ್ತು 169 ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಔಟ್ ಆಫ್ 224
169 ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಆಯೋಗದ ಆದೇಶ. ನೋಡಿ, ಇದು ಚುನಾವಣಾಧಿಕಾರಿಗಳಾದಂಥ ಅನುಪಕುಮಾರ್ ಅವರ ಮಾತು. ಮತದಾರರ ಪಟ್ಟಿ ಪರಿಷ್ಕರಣೆಯ ಬಗ್ಗೆ ಸಾಲು ಸಾಲು ಗೊಂದಲ ಜನರಲ್ಲಿದೆ. ಆ ಗೊಂದಲವನ್ನ ದೂರ ಮಾಡುವಂತಹ ಕೆಲಸಗಳನ್ನ ಅನುಪಕುಮಾರ್ ಅವರು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಏನು ಚರ್ಚೆ ಆಗ್ತಾ ಇದೆ, 2002 ಅದೊಂದು ಮ್ಯಾಪಿಂಗ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರೋದು, ಎಕ್ಸಾಂಪಲ್ ಸೆಟ್ ಮಾಡಿಕೊಂಡು. ಹಾಗಾಗಿ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಬೇಡಿ, ನೀವು ಫಾರ್ಮನ್ನು ಭರ್ತಿ ಮಾಡ್ಕೊಡಿ, ಹೆಸರು ತಾನೇ ಮ್ಯಾಪಿಂಗ್ನಲ್ಲಿ ಬಂದೇ ಬರುತ್ತೆ, ಅದ್ರ ಬಗ್ಗೆ ಏನು ಶಂಕೆ ಬೇಡ ಅಂತ ಕ್ಲಿಯರ್ ಕಟ್ಟಾಗಿ ಅನುಪಕುಮಾರ್ ಅವರು ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಈಗ ಒಂದು ಕಡೆ ಎಲ್ಲರನ್ನೂ ಗುಡ್ಡೆ ಹಾಕೊಂಡು ಮಸೀದಿಲಿ, ಮಂದಿರಗಳಲ್ಲಿ, ಜೊತೆಗೆ ಈ ಕಲ್ಯಾಣ ಮಂಟಪಗಳಲ್ಲೆಲ್ಲ ಮಾಡ್ತಾ ಇದ್ರು ಈ ಸರ್ವೆ, ಇದನ್ನ SIR ಪ್ರಕ್ರಿಯೆನ. ಈಗ ಅದಕ್ಕೆ ಬ್ರೇಕ್ ಬಿದ್ದಿದೆ. ಇವತ್ತು ನಡೆದಂತಹ ಮೀಟಿಂಗ್ ನಲ್ಲಿ ಏನಾಯ್ತು, GBA ಕೊಟ್ಟಿರುವಂತಹ ಹೊಸ ಟಫ್ ರೂಲ್ಸ್ ಏನೇನು ಮಾಡ್ಬೇಕಂತೆ, ಆಮೇಲೆ ಶಿಕ್ಷಕರನ್ನ ಇದರಲ್ಲಿ ಬಳಸ್ಕೊಳ್ಳಾಗ್ತಾ ಇದೆಯಲ್ಲ ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ಇದೆ, ಅಡಕತ್ತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಶಿಕ್ಷಕರು. ಅದಾದ್ಮೇಲೆ ಒಂದಷ್ಟು ಗೊಂದಲವನ್ನ ಅನುಪಕುಮಾರ್ ಅವರು ದೂರ ಮಾಡುವಂತ ಕೆಲಸ ಆಯಿತು. ಇಷ್ಟು ವಿಚಾರದ ಬಗ್ಗೆಯೂ ಕೂಡ ಇನ್ಫಾರ್ಮೇಶನ್ ಕೊಡೋದಾದ್ರೆ ಶರತ್, ಈಗಾಗಲೇ SIR ಪ್ರಕ್ರಿಯೆ ರಾಜ್ಯದಲ್ಲಿ ಕೂಡ ನಡೀತಾ ಇದೆ. ಆದ್ರೆ ಎಲ್ಲ ಒಂದು ಕಡೆ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿ ಆಗಿರತಕ್ಕಂಥದ್ದು. ಈಗಾಗಲೇ BLOಗಳನ್ನ ಏನು ಚುನಾವಣಾ ಆಯೋಗ ನೇಮಕ ಮಾಡಿದೆ, ಆ ಒಂದು BLOಗಳ ಮುಖಾಂತರ ಕೂಡ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ವಿಪಕ್ಷಗಳು ಕೂಡ ಆರೋಪಗಳ ಮೇಲೆ ಆರೋಪಗಳನ್ನು ಕೂಡ ಮಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಇವತ್ತು ಈವರೆಗೂ ಕೂಡ SIR ಪ್ರಕ್ರಿಯೆ ಎಷ್ಟಾಗಿದೆ, ಯಾವ ಪ್ರಮಾಣದಲ್ಲಾಗಿದೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ರಾಜ್ಯ ಒಂದು ಚುನಾವಣಾ ಮುಖ್ಯ ಒಂದು ಅಧಿಕಾರಿಯು ಕೂಡ ಇವತ್ತು ಸುದ್ದಿಗೋಷ್ಠಿ ನಡೆಸುವ ಮುಖಾಂತರ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈವರೆಗೂ ಕೂಡ ಸುಮಾರು 81% ಕೂಡ ಪ್ರಗತಿಯಾಗಿದೆ ನಮ್ಮ SIR ಪ್ರಕ್ರಿಯೆ ಅನ್ನುವಂಥದ್ದು. 4 ಕೋಟಿಗೂ ಕೂಡ ಅಧಿಕ ಎನ್ಯುಮರೇಷನ್ ಫಾರ್ಮ್ ಕೂಡ ಹಂಚಿಕೆಯನ್ನ ಮಾಡಿದ್ದೇವೆ ಅನ್ನುವಂಥದ್ದು. ಈಗಾಗಲೇ 169 ವಿಧಾನಸಭಾ ಕ್ಷೇತ್ರಗಳಲ್ಲಿ 80% ಹೆಚ್ಚಿಗೆ ಭರ್ತಿ ಕೂಡ ಪ್ರಗತಿ ಕಂಡಿದೆ ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಆದ್ರೆ ಶರತ್, ಇಲ್ಲಿ ಬಹಳ ಆಕ್ಷೇಪಣೆ ಎತ್ತಿರ್ತಕ್ಕಂಥದ್ದು BLOಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. BLOಗಳು ಮನೆ ಮನೆಗೆ ಹೋಗಿ ತೆರಳಿ ಅವರು ತಮ್ಮ ಫಾರ್ಮ್ ಅನ್ನ ಹಂಚಿಕೆ ಮಾಡಬೇಕಾಗಿತ್ತು. ಆದ್ರೆ ಎಲ್ಲ ಒಂದು ಕಡೆ ಮಸೀದಿಗಳಲ್ಲಿ, ಮಂದಿರಗಳಲ್ಲಿ ಹೋಗಿ ಹಂಚಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪಗಳು ಕೂಡ ಇರುವಂತ. ಆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸುಮಾರು 35 BLOಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಅನುಪಕುಮಾರ್ ಅವರು ಕೂಡ ಹೇಳಿಕೆ ಇವತ್ತು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಬ್ಬ BLOಗಳು ಕೂಡ ಮನೆ ಮನೆಗೆ ಹೋಗಿ ಫಾರ್ಮ್ ಅನ್ನ ಕೊಡಬೇಕು. ಅದು ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನು ಕೂಡ ಸಾರ್ವಜನಿಕರು ಕೇಳಿದಂತ ಸಂದರ್ಭದಲ್ಲಿ ಕೂಡ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಎಲ್ಲಾ BLOಗಳಿಗೆ ಕೂಡ ಸೂಚನೆ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.